ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ಈ ವಚನವನ್ನು ದೇವರ ದಾಸಿಮಯ್ಯನವರು ಬರೀತಾರೆ. ಇಳೆ ನಿಮ್ಮ ದಾನ ಅಂದ್ರೆ ಈ ಭೂಮಿ, ಈ ಧರೆ, ಈ ಇಳೆ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಆ ಪರಮಾತ್ಮನ ಭಗವಂತನ ಒಂದು ದಾನ. ಮುಂದೆ ಅಷ್ಟೇ ಅಲ್ಲದೆ ಬೆಳೆ ನಿಮ್ಮ ದಾನ. ಇಲ್ಲಿ ಬೆಳೀತಕ್ಕಂತಹ ಕಾಳುಗಳು, ಹಣ್ಣು ಹಂಪಲ, ತರಕಾರಿ, ನಾವು ಸೇವಿಸುವಂಥ ಆಹಾರ ಎಲ್ಲವೂ ಸಹಿತ ಆ ಭಗವಂತನ ಭಿಕ್ಷೆ. ಅದೇ ರೀತಿಯಾಗಿ ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಾವು ಉಸಿರಾಡಿಸುವಂತಹ ಆಮ್ಲಜನಕ, ನಾವು ಕುಡಿಯುವಂತಹ ನೀರು, ಎಲ್ಲ ಪಂಚಭೂತಗಳು ಸಹಿತ ಆ ದೇವರ ದಾನ. ನಾವು ಇದನ್ನೆಲ್ಲವನ್ನು ನಾವು ಅನುಭವಿಸಿ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಅಂದ್ರೆ ಎಲ್ಲವನ್ನು ಭಗವಂತ ನಮಗಾಗಿ ದಾನವನ್ನು ಕೊಟ್ಟಿದ್ದಾನೆ. ಇದನ್ನೆಲ್ಲವನ್ನು ಉಂಡು ನಾವು ಇವತ್ತಿನ ದಿವಸ ಏನು ಮಾಡಕತ್ತೇವಿ? ನನ್ನದು ಇಷ್ಟು ಜಗ, ನನ್ನದು ಇಷ್ಟು ಅಂತ ಹೊಡೆದಾಡಕತ್ತೇವಿ. ಇದನ್ನೆಲ್ಲವನ್ನು ಬಿಟ್ಟು ಇದೆಲ್ಲವೂ ಆ ಭಗವಂತನ ದಾನ ಅಂತ ತಿಳ್ಕೊಳ್ಬೇಕು ಅಂತ ಇದರ ತಾತ್ಪರ್ಯವನ್ನು ದೇವರ ದಾಸಿಮಯ್ಯನವರು ಹೇಳ್ತಾರೆ. ಧನ್ಯವಾದಗಳು.